ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ಸಣ್ಣ ಮಕ್ಕಳಿದ್ದಾಗ ತುಂಟುತನ ಮಾಡೋದು, ಗದ್ದಲಿ ಮಾಡೋದು ಸಹಜ. ಆ ಗದ್ದಲಿ, ಆ ತುಂಟುತನ, ಜಗಳಗಳು ನೋಡಿಕೊಂಡು ಇವನು ಏನೂ ಮಾಡೋದಿಲ್ಲ ಜೀವನದಲ್ಲಿ ಅಂಥೇಳಿ ನಿರಾಶೆ ಆಗಬಾರ್ದು. ಅವರಿಗೆ ಒಳ್ಳೆಯ ಸಂಸ್ಕಾರ ಸಿಗಬೇಕು, ಒಳ್ಳೆಯ ಸಹವಾಸ ಸಿಗಬೇಕು, ಒಳ್ಳೆಯ ಸ್ಕೂಲ್ ಸಿಗಬೇಕು, ಮಹಾನ್ ವ್ಯಕ್ತಿಗಳಾಗ್ತಾರೆ. ನಾರದರ ಸಹವಾಸದಿಂದ ರತ್ನಾಕರ್ ಅಂತಕ್ಕಂಥ ಡಾಕು ದೊಡ್ಡ ವಾಲ್ಮೀಕಿ ಆದರು. ಡ್ರೈನೇಜ್ ನೀರು ಗಂಗಾ ನದಿ ಸಹವಾಸದಿಂದ ಪವಿತ್ರ ತೀರ್ಥ ಆಯಿತು. ಮೂಲೆಗೆ ಬಿದ್ದ ಕಲ್ಲು ಒಂದು ಶಿಲ್ಪಿಯ ಸಹವಾಸದಿಂದ ದೇವಸ್ಥಾನದಲ್ಲಿ ಮೂರ್ತಿ ಆಯಿತು. ನೋಡ್ರಿ, ಆ ಸಹವಾಸದ ಫಲ ಆ ರೀತಿ ಇರ್ತದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಈ ದೇಶದಲ್ಲಿ ಅದೇ ಕೆಲಸ ಮಾಡ್ತಾ ಇದೆ. ವ್ಯಕ್ತಿ ನಿರ್ಮಾಣ. ವ್ಯಕ್ತಿಗೆ ಒಳ್ಳೆಯ ಸಂಸ್ಕಾರ ಸಿಗಬೇಕು. RSS ರೋಡ್ ಹಾಕ್ತಾ ಇಲ್ಲ, ಬಿಲ್ಡಿಂಗ್ ಕಟ್ತಾ ಇಲ್ಲ, ಆಸ್ಪತ್ರೆ ಕಟ್ತಾ ಇಲ್ಲ, ಏನೂ ಮಾಡ್ತಾ ಇಲ್ಲ. ಕೇವಲ ವ್ಯಕ್ತಿಗಳ ನಿರ್ಮಾಣ, ಒಳ್ಳೆ ವ್ಯಕ್ತಿಗಳ ನಿರ್ಮಾಣ ಆಗಬೇಕು. ಸಂಘ ಶಾಖೆಗೆ ಕರ್ಕೊಂಡು ಬರಬೇಕು. ಒಳ್ಳೆಯ ಸಂಸ್ಕಾರ, ದೇಶಭಕ್ತಿ ಕಥೆಗಳನ್ನು ಹೇಳಬೇಕು, ಗೀತೆಗಳನ್ನು ಕಲಿಸಬೇಕು. ಜಾತಿ, ಮತ, ಕುಲ ಭೇದ ಇಲ್ಲದೆ ನಾವೆಲ್ಲ ಒಂದು ಹಿಂದೂಗಳೆಂಬ ಭಾವನೆ ಮಕ್ಕಳಲ್ಲಿ ಬರಬೇಕು. ಆ ರೀತಿ ವ್ಯಕ್ತಿ ನಿರ್ಮಾಣ ಆಗಬೇಕು. ಅದರ ಫಲವಾಗಿ ಇವತ್ತು ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು, ಅನೇಕ ಜನರು ಮಹಾನ್ ನಮ್ಮ ರಾಷ್ಟ್ರಪತಿಗಳ ಸಹಿತ ಆಗಿದ್ರು. ಅವರು ಸಹಿತ RSSಲಿಂದ ಬಂದವರೇ. ಅವರೆಲ್ಲ ವ್ಯಕ್ತಿ ನಿರ್ಮಾಣ ಮಾಡಿದ ಕೆಲಸ ಇವತ್ತಿನ ದಿವಸ ನಮ್ಮ ಕಣ್ಣೆದುರು ಕಾಣಿಸ್ತಾ ಇದೆ. ಕರ್ನಾಟಕದ ಒಂದು ಜೀವಂತ ಉದಾಹರಣೆ ಏನಪ್ಪ ಅಂತಂದ್ರೆ, ಮೀರಾಪುರ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಭೀಮನಗೌಡ ಮತ್ತು ಗಂಗಮ್ಮ ಅಂತಕ್ಕಂಥ ದಂಪತಿಗಳಿಗೆ 8 ಮಂದಿ ಗಂಡು ಮಕ್ಕಳು, 5 ಮಂದಿ ಹೆಣ್ಮಕ್ಕಳು ಸಂತಾನ. ಆ ತಾಯಿ ಮನೆಯಲ್ಲೆಲ್ಲ ಗಡಿಗೆಗಳು ಇಟ್ಟಿರ್ತಿದ್ಲು. ಲೈನಿಗೆ ಗಡಿಗೆ ಮಾಡ್ತಿದ್ದಿಲ್ಲ, ಮನೆ ತುಂಬ ಗಡಿಗೆಗಳು, ಎಲೆ ಅಡಿಕೆ ಇಟ್ಟಿರ್ತಿದ್ಲು. ಏನಪ್ಪ ಅಂದ್ರೆ, ಆತನ ಮಗ ಶಿವಕುಮಾರ, ಆತನ ಕೆಲಸ ಏನಪ್ಪ ಅಂದ್ರೆ, ಶಾಲೆಗೆ ಹೋಗೋದು ಕಮ್ಮಿ, ಆ ಬಂದು ಗಡಿಗೆ ನೀರು ಹೊತ್ಕೊಂಡು ಬರೋರಿಗೆ ಕಲ್ತೊಂಡು ಹೊಡೆದು ಗಡಿಗೆ ಒಡೆದು ಬಿಡ್ತಿದ್ದ. ಮನೆಗೆ ತಾಯಿ ಬಂದು ಸ್ವಾರಿ ಹೇಳಿ ಆ ಎಲೆ ಅಡಿಕೆ ಕೊಟ್ಟು ಒಂದು ಹೊಸ ಗಡಿಗೆ ಕೊಟ್ಟು ಕಳಿಸ್ತಿದ್ಲು ತಾಯಿ. ಆ ಶಿವಕುಮಾರ್ಗಳು ಸಿದ್ಧಗಂಗಾ ಮಠದಲ್ಲಿ ಶಾಲೆಯಲ್ಲಿ ಹಾಕಿದ್ರು. ಒಳ್ಳೆಯ ಸಂಸ್ಕಾರ ಸಿಕ್ತು. ಆ ಮಕ್ಕಳ ಸಹವಾಸದಲ್ಲಿ ಅವರು ಬೆಳೆದ್ರು. ಅವರೇ ಮುಂದೆ ಆ ಮಠಾಧೀಶರಾದರು. 1949ರಲ್ಲಿ ಆ ಮಠವನ್ನು ಅವ್ರ ಜುಮ್ಮೆದಾರಿಯೊಳಗೆ ತೊಗೊಂಡ್ರು. ಆ ಸಿದ್ಧಗಂಗಾ ಮಠನ ಎಷ್ಟು ಪ್ರಮಾಣದಲ್ಲಿ ಬೆಳೆಸಿದ್ರಪ್ಪ ಅಂತಂದ್ರೆ, ಅವ್ರನ್ನ ನಡೆದಾಡು ದೇವರು ಅಂಥೇಳಿ ಕರ್ನಾಟಕದ ಜನರು, ಜಗತ್ತಿನ ಜನರೆಲ್ಲರೂ ಅನೇಕ ದೇಶಗಳಲ್ಲಿಗೂ ಸಹಿತ ಅವರು ಅನುಯಾಯಿಗಳಿದ್ದಾರೆ. ಇವತ್ತಿನ ದಿವಸ ಅವರು ಆ ರೀತಿ ಬೆಳೆದು ಬಿಟ್ಟಿದ್ದಾರೆ. ಆ ರೀತಿ ಬೆಳೆದ್ರು. ನೋಡ್ರಿ, ಆ ಸಹವಾಸ ಫಲದಿಂದ ಮನುಷ್ಯ ಎಷ್ಟು ಪ್ರಮಾಣದಲ್ಲಿ ಇದಾಯಿತು. ಸಂತ ಬಸವೇಶ್ವರರು ಹೇಳಿದ ಹಾಗೆ ಅವರು ಜೀವನದಲ್ಲಿ ನಡೆದು ತೋರಿಸಿದರು. ಅವರ ಸಂಪೂರ್ಣ ಜೀವನ ಸಂತ ಬಸವೇಶ್ವರರ ಪರಂಪರೆಯಿಂದ ಬಂದಿದ್ದು. ಅವರ ಮಾರ್ಗದರ್ಶನದಲ್ಲಿ ಅವರು ಹೇಳಿದಂಥ ಸೂತ್ರಗಳಲ್ಲೇ ನಡೆದಂಥವರು ಆ ಸಿದ್ಧಗಂಗಾ ಸ್ವಾಮಿಗಳು. ಇಂದಿರಾ ಗಾಂಧಿ ಬಂದಿದ್ದರು, ಅಟಲ್ ಬಿಹಾರಿ ವಾಜಪೇಯಿ ಅವರು ಬಂದಿದ್ದರು, ನರೇಂದ್ರ ಮೋದಿಯವರು ಬಂದಿದ್ದರು, APJ ಅಬ್ದುಲ್ ಕಲಾಂ ಬಂದಿದ್ದರು, ಅನೇಕ ರಾಷ್ಟ್ರಪತಿಗಳು, ಮುಖ್ಯಮಂತ್ರಿಗಳು ಎಲ್ಲರೂ ಬಂದು ಅವರಲ್ಲಿ ಆಶೀರ್ವಾದ ತಗೊಂಡು ಹೋದರು. 10,000 ಮಕ್ಕಳು ಇವತ್ತಿನ ದಿವಸ ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಇಂಜಿನಿಯರಿಂಗ್ ಕಾಲೇಜುಗಳ ಅನೇಕ ಅಂಧ ಮಕ್ಕಳ ಶಾಲೆ ಅದ, ಡಮ್ ಆ್ಯಂಡ್ ಡಫ್ ಸ್ಕೂಲ್ಗಳವ, ಬೇರೆ ಎಜುಕೇಷನ್ ಸಂಸ್ಥೆಗಳವ. 126 ಸಂಸ್ಥೆಗಳು ಕೆಲಸ ಮಾಡ್ತೇವೆ. 10,000 ವಿದ್ಯಾರ್ಥಿಗಳು ಇವತ್ತಿಗೆ ಓದ್ತಾ ಇದ್ದಾರೆ. ಎಲ್ಲರಿಗೆ ದಾಸೋಹ, ಊಟ, ಅಡಿಗೆ ಎಲ್ಲರಿಗೆ ವ್ಯವಸ್ಥೆ ಆಗ್ತದೆ. ಇಂಥ ಮಹಾನ್ ಕಾರ್ಯವನ್ನು ಮಾಡಿದ್ದಾರೆ. ನಡೆದಾಡ ದೇವರು. ಅಂಥವರು ಉದಾಹರಣೆಗಳು ನಮ್ಮ ಮಕ್ಕಳಿಗೆ ಕೊಡಬೇಕು. ಬಸವೇಶ್ವರರು ಅದನ್ನೇ ಹೇಳಿದ್ದಾರೆ. ಕಲಬೇಡ, ಕುಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮನು ಒಲಿಸುವ ವಿಧವಯ್ಯ. ಇವ ನಾರವನೆನ್ನದಿರು, ಇವ ನಮ್ಮವ ಎನ್ನುತ್ತಿರು. ಇದು ಅವರು ಹೇಳಿದ್ದು. ಕಾಯಕವೇ ಕೈಲಾಸ. ಅವರು ಕಾಯಕ ಕೈಲಾಸ ಮಾಡಿ ತೋರಿಸಿದ್ರು ಶಿವಕುಮಾರ ಸ್ವಾಮಿಗಳು. 20 ತಾಸು ಕೆಲಸ ಮಾಡ್ತಿದ್ರು. 89 ವರ್ಷ ಒಂದೇ ಕಡೆ ಇದ್ದು ಸತತವಾಗಿ 20 ಗಂಟೆ ಕೆಲಸ ಮಾಡಿದ ದೇವರು ಸಮಾನವಾದಂಥವ್ರು. ಅವ್ರಿಗೆ ಯಾರೋ ಕೇಳಿದ್ರಂತ, ದೇವರು ನೋಡಿದ್ದೀರಾ ಅಂತವ್ರು. ನೋಡಿದ್ದೀನಿ. ಯಾವ ರೀತಿ ನೋಡಿದ್ದೀನಿ? ನೀವೆಲ್ಲರೂ ನೋಡಿದ್ದೀರಲ್ಲ, ಅದಕ್ಕಿಂತ ವಿಶೇಷವಾಗಿ ನಾನು ನೋಡಿದ್ದೀನಿ. ಹೇಗಿದ್ದಾರೆ ಸ್ವಾಮಿ ದೇವರು? ಮಕ್ಕಳ ತೋರಿಸಿ ಹೇಳಿದ್ರು, ಇವರೇ ನನ್ನ ದೇವರುಗಳು, ನೋಡ್ರಿ ಹೇಗೆ ಕಾಣಿಸ್ತಾ ಇದ್ದಾರೆ ದೇವರು ಇವರೆಲ್ಲರೂ ಅಂತೇಳಿ. ಒಬ್ಬ ಹೈಕೋರ್ಟ್ ಜಡ್ಜ್ಗಳು ಬಂದರು, ವೆಂಕಟರೆಡ್ಡಿ ಅಂತೇಳಿ. ಸ್ವಾಮಿಗಳಿಗೆ ನಮಸ್ಕಾರ ಮಾಡಿ 3 ಲಕ್ಷ ರೂಪಾಯಿ ಅವ್ರ ಪಾದದಲ್ಲಿಟ್ಟು ಕಾಲಿಗೆ ನಮಸ್ಕಾರ ಮಾಡಿದರು. ಕೇಳಿದ್ರು, ಬೇಡ, ನನಗೆ ರೊಕ್ಕ ಯಾಕೆ ತಂದಿ? ಇಲ್ಲ ಸ್ವಾಮಿ, ನಾನು ನಿಮ್ಮ ವಿದ್ಯಾರ್ಥಿ, ನಾನೀಗ ಹೈಕೋರ್ಟ್ ಜಡ್ಜ್ ಆಗಿದ್ದೀನಿ, ನಿಮ್ಮ ವಿದ್ಯಾರ್ಥಿ ಅಂತೇಳಿ ಅವರಿಗೆ ಕಾಲಿಗೆ ನಮಸ್ಕಾರ ಮಾಡಿದರು. ಎಷ್ಟು ಮಂದಿ ಇಂಜಿನಿಯರ್ಸ್, ಎಷ್ಟು ಮಂದಿ ಡಾಕ್ಟರ್ಸ್, ಎಷ್ಟು ಮಂದಿ ಇವರು ಇವತ್ತಿನ ದಿವಸ ದೇಶದ ಎಲ್ಲ ಕಡೆ ಸಿದ್ಧಗಂಗಾ ಮಠದಲ್ಲಿ ಕಲಿತಂಥ ಮಹಾನ್ ಇಂಜಿನಿಯರ್ಸು, ಡಾಕ್ಟರ್ಸು, ದೊಡ್ಡ ಕಲೆಕ್ಟರ್ಸು ಎಲ್ಲರಾಗಿದ್ದಾರೆ. ಏನು ಕೆಲಸ ಮಾಡಿದರು ಸ್ವಾಮಿಗಳು? ಪರೋಪಕಾರಂ ಇದಂ ಶರೀರಂ. ನಮ್ಮ ಶಾಸ್ತ್ರಗಳು ಹೇಳಿದ್ದು, ಈ ಶರೀರ ನಿನಗೋಸ್ಕರ ಅಲ್ಲ,
ಪರೋಪಕಾರಕ್ಕೋಸ್ಕರ ಏನಾದರೂ ಮಾಡು, ಸಮಾಜಕ್ಕೋಸ್ಕರ ಮಾಡು, ದೇಶ ರಾಷ್ಟ್ರಕ್ಕೋಸ್ಕರ ಮಾಡು, ಅದನ್ನೇ ಮಾಡಿ ತೋರಿಸಿದರು ಸಿದ್ಧಗಂಗಾ ಸ್ವಾಮಿಗಳು. ಅಂಥ ಮಹಾನ್ ಸ್ವಾಮಿಗಳಿಗೆ ನಾವು ಕೋಟಿ ಕೋಟಿ ಪ್ರಣಾಮಗಳು ಮಾಡಬೇಕು. ನಮ್ಮ ಮಕ್ಕಳಿಗೆ ಸಹಿತ ಅವರನ್ನು ತೋರಿಸ್ಬೇಕು. ಯಾವ ಮಠ ಯಾವ ನಿಂದೆ ಮಾಡಲಿಲ್ಲ, ಯಾವ ಪರಂಪರೆಯ ನಿಂದೆ ಮಾಡಲಿಲ್ಲ, ಯಾವ ಸಿದ್ಧಾಂತಗಳಿಗೆ ವಿರೋಧ ಮಾಡಲಿಲ್ಲ, ನಂದೇ ಶ್ರೇಷ್ಠ ಅಂತೇಳಿ ಹೇಳಲಿಲ್ಲ. ಕೇವಲ ಸೇವಾ 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 ಮನೋಭಾವ, ದಾಸೋಹ. ಎಲ್ಲರಿಗೂ ಮಕ್ಕಳಿಗೆ ಮಠಕ್ಕೆ ಬಂದಂತೆ ಯಾರೂ ಉಪವಾಸ ಹೋಗಲಿಕ್ಕಿಲ್ಲ. ಇವತ್ತಿಗೂ ಆ ರೀತಿ ನಡೆದಂಥ ಒಂದು ಮಹಾನ್ ಇದು ನಮ್ಮ ದೇಶದಲ್ಲಿ ನಡೆದಿದ್ದು ನಾವೆಲ್ಲ ಹೆಮ್ಮೆ ಪಡಬೇಕು. ಎಂಥ ಮಹಾನ್ ಸ್ವಾಮಿಗಳು, ನಡೆದಾಡ ದೇವರಂತೇಳಿ ಅವರಿಗೆ ಹೆಸರು ಕೊಟ್ಟರು. ರಾಷ್ಟ್ರಪತಿ ಎಷ್ಟೋ ಅವಾರ್ಡ್ಗಳು ಅವರಿಗೆ ಸಿಕ್ಕು. ಎಂತೆಂಥ ಮಹಾನ್ ವ್ಯಕ್ತಿಗಳು ಅವರಲ್ಲಿ ಬಂದು ಕಾಲಿನ ಹತ್ರ ಕೂತು ಆಶೀರ್ವಾದ ಪಡೆದು ಹೋಗ್ತಿದ್ರು. ಅಂತಹ ವ್ಯಕ್ತಿಗಳು ನನಗೇನು ಬೇಡ, ಕೇವಲ ಸಮಾಜಕ್ಕೋಸ್ಕರ, ಮಕ್ಕಳಿಗೋಸ್ಕರ ಇವತ್ತಿನ ದಿವಸ ಕೆಲಸ ಮಾಡಿ ಹೋಗಿದ್ದಾರೆ. ಅವರು ನಾವೆಲ್ಲರೂ ನಮ್ಮ ಮುಂದೆ ಪೀಳಿಗೆ ಇರೋ ತನ್ನ ಮನುಷ್ಯ ಜಾತಿ ಇರೋವರೆಗೆ ಆ ಮಹಾನ್ ದೇವರ ನಡೆದಾಡ ದೇವರ ಹೆಸರುಗಳನ್ನು ನಾವೆಲ್ಲ ಸ್ಮರಿಸ್ತೀವಿ. ಯಾವ ರೀತಿ ಜೀವಂತ ಇದ್ದಾಗ ಕೂಡ ಕೆಲಸ ಮಾಡ್ತಾ ಇದ್ದವರು ಅವ್ರನ್ನೂ ನಾವು ಜ್ಞಾಪಿಸಬೇಕು, ನಮ್ಮದು ಕರ್ತವ್ಯ. ಇದೇ ರೀತಿ ವಿಜಯಪುರನ ಸಿದ್ದೇಶ್ವರ ಸ್ವಾಮಿಗಳು ಯಾವ ರೀತಿ ಮಾರ್ಗದರ್ಶನ ಮಾಡಿದವರು, ಅವ್ರನ್ನೂ ನಡೆದಾಡ ದೇವರಂತಿದ್ರು, ಅವ್ರನ್ನೂ ನಾವು ಜ್ಞಾಪಕ ಇಡಬೇಕು. ಕಾಡಸಿದ್ದೇಶ್ವರ ಸ್ವಾಮಿಗಳು 3000 ಮಕ್ಕಳಿಗೆ ಇವತ್ತಿನ ದಿವಸ ವೇದ, ಉಪನಿಷತ್ತು, ಶಾಸ್ತ್ರ, ಮೀಮಾಂಸ, ಭಾಷ್ಯ, ನ್ಯಾಯ, ತರ್ಕ ಎಲ್ಲರನ್ನ 12 ವರ್ಷ ಕಲಿಸಿ 10 ಲಕ್ಷ ರೂಪಾಯಿಯನ್ನು ಕೊಟ್ಟು ಅವ್ರಿಗೆ ಹೊರಗೆ ಕಳಿಸ್ತಾ ಇದ್ದಾರೆ. ಇಂಥ ಮಹಾನ್ ಸಂತರು, ಎಂತೆಂಥ ಸಂತರು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಮಕ್ಕಳಿಗೆ ಅವ್ರ ಕಥೆಗಳನ್ನು ಹೇಳಬೇಕು. ಅಂಥ ವ್ಯಕ್ತಿಗಳನ್ನು ನಾವು ನೆನೆಸಬೇಕು. ಅಂಥ ವ್ಯಕ್ತಿಗಳಿಗೆ ತಲೆಬಾಗಿ ಕೋಟಿ ಕೋಟಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಬೇಕು. ಇದು ನಮ್ಮ ಮನುಷ್ಯತ್ವದ ಲಕ್ಷಣ. ಏನು ಮಾಡ್ತಾರೆ, ಹಂಗೆ ನಡೀತಾವ್ರಿ, ಅವೆಲ್ಲ ಇದಿರ್ತದ್ರಿ ಅಂಥೇಳಿ ಹಾರಿಡ ಮಾತು ನಾವು ಆಡಲಾರ್ದಂಗೆ ಯಾರು ಪ್ರಾಮಾಣಿಕವಾಗಿ ದೇಶದ ಸಲುವಾಗಿ, ಸಮಾಜಕ್ಕೋಸ್ಕರ, ರಾಷ್ಟ್ರಕ್ಕೋಸ್ಕರ ಕೆಲಸ ಮಾಡಿದ್ದಾರೋ ಅವ್ರನ್ನೆಲ್ಲ ನಾವು ಜ್ಞಾಪಕ ಇಡಬೇಕು. ಇದು ನಮ್ಮ ಜೀವಂತಿದ್ದಾಗ ನಾವು ಮಾಡಬೇಕಾದಂಥ ಕೆಲಸ. ಮಹಾನ್ ಸಂತರು ಸಿದ್ಧಗಂಗಾ ಸ್ವಾಮಿಗಳು, ಶಿವಕುಮಾರ ಸ್ವಾಮಿಗಳು, ಆ ಮಠ ಇದು ವೈಭವ ನೋಡಲಿಕ್ಕೆ 2 ಕಣ್ಣುಗಳು ಸಾಲದಿಲ್ಲ. 10,000 ಮಕ್ಕಳು ಇವತ್ತಿನ ದಿವಸ 126 ಸಂಸ್ಥೆಗಳಲ್ಲಿ ಕೆಲಸ ನಡೆದಿದೆ. ಎಜುಕೇಷನ್ ಅಂತಂದ್ರೆ ಯಾರು ಮಾಮೂಲಿ ವ್ಯಕ್ತಿಗಳು ಮಾಡ್ತಕ್ಕಂಥ ಕೆಲಸ ಅಲ್ಲ. ಅವರು ಯುಗಪುರುಷರು, ಅವರು ಕಾರಣಜನ್ಮರು. ಅಂಥದಕ್ಕೆ ಅಂಥ ಕೆಲಸ ಸಾಧ್ಯ ಆಗ್ಯದ. ಅವರಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ನಮ್ಮ ಎಲ್ಲರೂ ಅದರ ಬಗ್ಗೆ ತಿಳ್ಕೊಳ್ಬೇಕು. ನಮ್ಮ ಮಕ್ಕಳಿಗಿಂತ ಪರೋಪಕಾರದ ಮಾಡಿದಂಥ ಮಹಾನ್ ವ್ಯಕ್ತಿಗಳ ಕಥೆಗಳನ್ನು ಹೇಳಬೇಕು. ಅವರಿಗೆ ಇದೆಲ್ಲ ಆದರ್ಶವಾಗಬೇಕು. ಭಾರತ್ ಮಾತಾಗೆ ಜೈ. ಎಲ್ಲರಿಗೂ ನಮಸ್ಕಾರ.